ಬಹುಶಃ ನಮ್ಮ DKD ಸೀಸನ್ 7 ನ ಮೋಸ್ಟ್ ಪವರ್ ಪ್ಯಾಕ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಇದೇನಪ್ಪ. ಸಾತ್ವಿಕ್ ಹಾಗೂ ಸೌಮ್ಯ ಅಬ್ಬಾ. ಆದ್ರೆ ಹೆಸರು ಕೇಳಿ, ಒಬ್ರ ಹೆಸರು ಸೌಮ್ಯ, ಇನ್ನೊಬ್ರ ಹೆಸರು ಸಾತ್ವಿಕ. ಇದೆರಡು ಈ ಪರ್ಫಾರ್ಮೆನ್ಸ್ ಇರ್ಲಿಲ್ಲ. ಬರೀ ರೌದ್ರ ಇನ್ನೊಂದು ಭಯಾನಕವಾಗಿ ಪರ್ಫಾರ್ಮ್ ಮಾಡಿದ್ರ. ಒಡೆದ ವಿಸಿಲ್. ಸಾತ್ವಿಕ್ ಆದ್ರೇನು, ಸೌಮ್ಯ ಆದ್ರೇನು, ಕೊರಿಯೋಗ್ರಾಫ್ ಮಾಡಿರೋದು ಯಾರು? ರುದ್ರ. ಒಬ್ಬ ಬಟ್ ಡಾನ್ಸರ್ಸ್ಗೊಂದು ಚಪ್ಪಾಳೆನಪ್ಪ. ಜನ್ಯಾಜಿ ಈ ಸ್ಟಿಲ್ ಮೆಸ್ಮರೈಸ್. ಮೇಡಮ್ ದೆವ್ಗಳ ತರನೇ ಡಾನ್ಸ್ ಮಾಡಕ್ಕಾಗತ್ತೆ ಮೇಡಮ್. ದೆವ್ವ ಆ ತರ ಡಾನ್ಸ್ ಮಾಡ್ತಾರೆ ಎಲ್ಲರೂ. ಅಯ್ಯೋ ನನಗೆ ಕೂತ್ಕೊಳಕ್ ಆಗಿಲ್ಲ. ಅದ್ರಲ್ಲೂ ಅವ್ನು ಸಾತ್ವಿಕ್ ಅಂತ ಫಸ್ಟ್ ಬಂದ, ಅವ್ನು ನಡ್ಕೊಂಡ್ ಬಂದಿದೆ. ಏನ್ ಆಕ್ಟ್ ಮಾಡ್ತಾನೆ ಇಷ್ಟು ಚಿಕ್ಕ ವಯಸ್ಸಿಗೆ. ಒಂದು ಅಷ್ಟು ಚೆನ್ನಾಗಿ ಅವ್ನ ಕಣ್ಣು ಎಕ್ಸ್ಪ್ರೆಷನ್ ಅದು. ಮಾಸ್ಟರ್ ಏನ್ ಕೊರಿಯೋಗ್ರಫಿ ಮಾಸ್ಟರ್ ಇದು. ಓ ಮೈ ಗಾಡ್. ಒಂದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅವ್ರು ಅಲ್ಲಿಂದ ಯಾವಾಗ ಜಂಪ್ ಮಾಡ್ತಾರೆ ಗೊತ್ತಿಲ್ಲ. ಅಂಡ್ ರಾಕ್ಷಸರ ತರ ಆಯ್ತು ಮಾಸ್ಟರ್. ಆ ಫೈರ್ ವರ್ಕ್ ಪೊಸಿಷನಿಂಗು ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಆಮೇಲೆ ಅದನ್ನ ಸುತ್ತಿದ್ದವ್ರು ಎಲ್ಲರನ್ನು ಇಟ್ಕೊಂಡು ಸುತ್ತಿದ್ದು. ಅಂಡ್ ಕರೆಕ್ಟ್ ಟೈಮಿಂಗ್. ಆ ಸಾಂಗ್ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಆ ಟೈಮಿಂಗ್ ಅಲ್ಲಿ ಕಣ್ಣು ಯಾವ ಕಡೆ ನೋಡ್ಬೇಕಂತ ಗೊತ್ತಾಗಿಲ್ಲ ಮಾಸ್ಟರ್. ಇದು ಒಂಥರ ಬೇರೆ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಅಲ್ಲಿ ಈ ವೇದಿಕೆ ಮೇಲೆ ನೋಡಿದ್ದು. ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಕೂತ್ಕೊಳ್ಳ ಬ್ಲಡ್ ರಶ್ ಅಂತ ಹೇಳ್ತಾರಲ್ಲ, ಆ ತರ ಆಗೋಯ್ತು. ಕೂತ್ಕೊಳಕ್ ಆಗಿಲ್ಲ ನಮ್ ಕೈಯಲ್ಲಿ ಎಲ್ರು. ದಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಮಾಸ್ಟರ್. ಇದು ಯಾವಾಗ್ಲೂ ಮೆಮರಿನಲ್ಲಿರುತ್ತೆ. ಇದನ್ನ ಯಾರು ಮರೆಯಕ್ಕಾಗಲ್ಲ. ಇದೊಂದು ಬೆಂಚ್ ಮಾರ್ಕ್ ಆಗಿ ಸೆಟ್ ಆಗುತ್ತೆ ಮಾಸ್ಟರ್. ಔಟ್ಸ್ಟ್ಯಾಂಡಿಂಗ್ ಮಾಸ್ಟರ್. ಥ್ಯಾಂಕ್ ಯು ಜನ್ಯಾಜಿ. ರಕ್ಷಿತಾ ಮ್ಯಾಮ್, ನೀವು ಬರೀ ವಾವ್ 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 ಹೇಳ್ತಾರೆ. I want all the boys, ಯಾರ್ಯಾರು ಈ ಪರ್ಫಾರ್ಮೆನ್ಸ್ ಹಿಂದೆ ಇದ್ರು, ಫ್ರಮ್ ಸಾಗರ್ ಟು ಆಲ್ ದ ಬಾಯ್ಸ್ who are standing, I want them on stage. They so deserve this ಅನ್ಸುತ್ತೆ. ಗುಂಡಾ, Can I say this was the best performance of season 7? Thank you. My Thank you, ma'am. God. Satvik was something else, Anu. ಸಾತ್ವಿಕ್ ಇವತ್ತೇನು ಆಗಿತ್ತು ನಿನಗೆ? Satvik was something else. ಅವನ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸಿ ಸೌಮ್ಯ ಒಂದು ಹುಡುಗಿಯಾಗಿ ಡಾನ್ಸ್ ಮಾಡೋಕ್ಕೆ ಸಾತ್ವಿಕ್ ಒಂದು ಹುಡುಗನಾಗಿ ಡಾನ್ಸ್ ಮಾಡೋದು ತುಂಬಾ ವ್ಯತ್ಯಾಸ ಇದೆ. ಸಾತ್ವಿಕ್ ವಾಸ್ ಜಸ್ಟ್ ಸಮಥಿಂಗ್ ಎಲ್ಸ್ ಟುಡೇ. ತುಂಬಾನೇ ಚೆನ್ನಾಗಿ ಮಾಡ್ದ ಹುಡುಗ ಅವನು. But hey guys, you guys were so good, yeah. All of you. ನಿಜವಾಗ್ಲೂ ಹೇಳ್ತೀನಿ, ಆ ಹುಡುಗರು ಯಾರ ಸೆಟ್ ಪ್ರಾಪರ್ಟಿನ ಹ್ಯಾಂಡಲ್ ಮಾಡಿದ್ರಲ್ಲ, that was brilliant guys. So good. They were sliding from everywhere, Anu. ಆಮೇಲೆ ಲಾಸ್ಟ್ ಅಲ್ಲಿ ಇಬ್ರು ಅದ್ರ ಮೇಲೆ ಕೂತ್ಕೊಂಡು ದೇ ಶೇಕಿಂಗ್ ದ ಎಂಟೈರ್ ಪ್ರಾಪರ್ಟಿ. ಹೌದು, ನಿಂತೇವ್ರೆ. ನಿಜ ಹೇಳ್ತೀನಿ, ಐ ಡೋಂಟ್ ನೋ, ದಿಸ್ ವಾಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ಈ ರೆಡ್ ಸೀರೆ ಎಲ್ಲರೂ ಹಾಕೊಂಡಿರೋದು, ಆ ಮೇಕಪ್, ದ ವೇ ಆಲ್ ಕ್ರಿಯೇಟೆಡ್, ಎಂತದಿಲ್ಲ. ಒನ್ ಸೆಟ್ ಪ್ರಾಪರ್ಟಿ, ದೀಸ್ 2 children and these amazing dancers. Fabulous. Rudra, I'm so happy to say you're back, Rudra. You're just back. I'm so happy that Satvik and Soumya are back. Very, very happy for them. Thank you, ma'am. For me, this was the best performance for season 7. ಥ್ಯಾಂಕ್ ಯು ಮ್ಯಾಮ್. ಚುರಿ ಮಾಸ್ಟರ್, ನನಗಂತೂ ದಿಸ್ ಇಸ್ ದ ಫೈನಲ್ ಫಾರ್ ಮಿ. ಫೈನಲ್ ಪರ್ಫಾರ್ಮೆನ್ಸ್. ಅಷ್ಟೇ. nothing less than a final performance. Property ಆಗಲಿ, ಅವ್ರ ಡಾನ್ಸ್ ಫಾರ್ಮೆಟ್, ಅವ್ರ ಕಾಸ್ಟ್ಯೂಮ್ ಆಗಲಿ, ದ ಎನರ್ಜಿ ವಾಟ್ ದಿಸ್ ಚಿಲ್ಡ್ರನ್ಸ್ ಪುಟ್ ಇನ್, ಅವ್ರ ಡಾನ್ಸರ್ಸ್ ಫಾರ್ಮೆಟ್ ಆಗಲಿ, ಅವನ್ ಟರ್ನ್ ಟೇಬಲ್ ಇಟ್ಕೊಂಡು ಏನೇನು ಮಾಡಿದ್ರು, ಏನ್ ಜಂಪ್ ಅದು, ಆ ಜಂಪ್ಸ್ ಎಷ್ಟು ಹೈಟ್ ಅಂಡ್ ದೇ ಲ್ಯಾಂಡ್ ಪ್ರಿಸೈಸ್ಲಿ ವೇರ್ ದೇ ವಾಂಟ್ ಟು ಲ್ಯಾಂಡ್, ಅಲ್ಲೇ ಲ್ಯಾಂಡ್ ಮಾಡ್ತಾರೆ. ಲ್ಯಾಂಡ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ದೇ ಸ್ಟಾರ್ಟ್ ದರ್ ಸ್ಟೆಪ್. ಏನಿಲ್ಲ, ಅಂಡ್ ಮಜಾ ಸ್ಟೆಪ್ ಕೂಡ ಇತ್ತು. ಸ್ಟೆಪ್ ಇತ್ತು, ಆ ಒಂದು ಮಾನ್ಸ್ಟರ್ ತರ ಒಂದು ಫೋರ್ಸ್ ಇತ್ತು, ಮೇಕಪ್ ಇತ್ತು, ಕಾಸ್ಟ್ಯೂಮ್ ಇತ್ತು, ಪ್ರಾಪ್ಸ್, ಎವ್ರಿಥಿಂಗ್. ದಿಸ್ ಇಸ್ ಫಾರ್ ಮೀ ಫೈನಲ್ಸ್ ಬಾಸ್. ವಾಟ್ ಎವರ್ ಯು ಸೇ, ದಿಸ್ ಇಸ್ ಫಾರ್ ಮೀ ಅ ಫೈನಲ್. ವಾಟ್ ಟ್ಯಾಲೆಂಟ್, ಸೂಪರ್. ಯು ಗೈಸ್ ವೇರ್ ದಿ. ಥ್ಯಾಂಕ್ ಯು ಮಾಸ್ಟರ್. ಅಣ್ಣ, ನಿಜವಾಗ್ಲೂ ಇವತ್ತು ನನಗಿದು ರಿಯಲ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಮೈ ಗಾಡ್. ರಕ್ಷಿತಾ ಅವ್ರು ಹೇಳ್ದಂಗೆ ಸಾತ್ವಿಕ್ ಸೌಮ್ಯ ಎಲ್ಲಿ ಹೊಂಟೋದ್ರು ಅಂತ ನಾವು ಹುಡುಕ್ತಾರ ಟೈಮ್ಲಿ 100%. ಲಾಸ್ಟ್ ಎಪಿಸೋಡ್ ಚೆನ್ನಾಗಿತ್ತು, ಈ ಎಪಿಸೋಡ್ ಎಕ್ಸ್ಟ್ರಾರ್ಡಿನರಿ. ಅಂಡ್ ಮಾಸ್ಟ್ ಹೇಳ್ದಂಗೆ ರಿಯಲಿ ಇಟ್ ವಾಸ್ ಅ ಫಿನಾಲೆ ಪರ್ಫಾರ್ಮೆನ್ಸ್ ಓನ್ಲಿ.
ಸೂಪರ್. ಏನ್ ಹೇಳೋದು ಈ ಮಕ್ಳ ಬಗ್ಗೆ? ನಿಜವಾಗ್ಲೂ ಒಂದ್ ಪಾಯಿಂಟ್ ನೋಡಕ್ ಹೋದ್ರೆ ಶೀಸ್ ಅ ಗರ್ಲ್, ಹೌದು ಸೌಮ್ಯ, ಶಿ ಕ್ಯಾನ್ ಡೂ. ಬಟ್ ಸಾತ್ವಿಕ್ ಆ ಲೆವೆಲ್, ಮೈ ಗಾಡ್, ಸೋ ಪರ್ಫೆಕ್ಟ್. ಎಲ್ಲ ಡಾನ್ಸರ್ಸ್ ಎಲ್ಲ ಸೇರ್ತು ಇವತ್ತು, ಎವ್ರಿಥಿಂಗ್ ಜಾಯಿಂಟ್. ರುದ್ರ ಸೂಪರ್. ರುದ್ರ, ನೀ ಹಿಂಗೆ ಮಾಡ್ಸು ಮಕ್ಕಳ ಕೈಲಿ ಬಿಡಬೇಡ, ಯಾಕಂದ್ರೆ 100% ದೇ ಆರ್ ಬ್ಯಾಕ್ ಅಗೈನ್. ಇದು ಸಾತ್ವಿಕ್ ಸೌಮ್ಯ ಅವರ ರುದ್ರ ಅವತಾರ. ಅಣ್ಣ ಹೇಳಿರೋ ಪ್ರಕಾರ ಇದು ಸಾತ್ವಿಕ್ ಸೌಮ್ಯ ಅವರ ರುದ್ರಾವತಾರ. ಬಟ್ ಸಾತ್ವಿಕ್ ನಿಜವಾಗ್ಲೂ ಏನೋ ತಿನ್ಕೊಂಬಂದೆ ಇವತ್ತು. ಇವತ್ತು ನಿಜ ಎಲ್ಲಾರು ಭಯ ಪಡಿಸ್ಬಿಟ್ಟೆ, ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ಅಕಸ್ಮಾತ್ ಏನಾದ್ರೂ ಈ DKD ಎಪಿಸೋಡು ಲಾರೆನ್ಸ್ ಮಾಸ್ಟರ್ ಏನಾದ್ರೂ ನೋಡ್ಬಿಟ್ರೆ, ಯಾಕಂದ್ರೆ ಇಂಥ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ ಲಾರೆನ್ಸ್ ಮಾಸ್ಟರ್ ಕಾಂಚನ ಚಿತ್ರದ ಮೂಲಕ, ಏನಾದ್ರೂ ಸಾತ್ವಿಕ್ನ ಈ ಪರ್ಫಾರ್ಮೆನ್ಸ್ ನೋಡ್ಬಿಟ್ರೆ ಕಾಂಚನ ಪಾರ್ಟ್ 4 ಅಲ್ಲಿ ನಿನ್ನ ಗ್ಯಾರಂಟಿ ಕಾಸ್ಟ್ ಮಾಡ್ಬಿಡ್ತಾರೆ ಮಗ. ಮೇಡಮ್ ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರಾಬ್ಲಮ್ ಮತ್ತೆ ಈ ಖುಷಿ ಶಶಿ ಶಿವಾನಿ ಅಲ್ಲಲ್ಲಿ? ದ ಕಾನ್ಸೆಪ್ಟ್ ವಾಸ್ ವೆರಿ ಬ್ಯೂಟಿಫುಲ್, ದಟ್ ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಅ ಸೊಲ್ಯೂಷನ್ ಅನ್ನೋದು. ಸಣ್ಣದ್ರಲ್ಲಿ ಹೆಂಗೆ ಖುಷಿ ಪಟ್ಕೋಬಹುದು, ನಮ್ಮ ಹತ್ರ ಬೇರೆಯವ್ರ ಹತ್ರ ಇಲ್ದಿದ್ದು ನಾವು ಹೆಂಗೆ ಕೊಡ್ಬೋದು ಅನ್ನೋದು. ಐ ಥಿಂಕ್ ಇಟ್ಸ್ ಅ ವೆರಿ ಸ್ವೀಟ್ ಕಾನ್ಸೆಪ್ಟ್. ಕ್ಯಾನ್ ಐ ಸೇ ದಟ್ ಗರ್ಲ್ ಶಿವಾನಿ ಇಸ್ ಅ ಲವ್ಲಿ ಡಾನ್ಸರ್. ಶಿ ಇಸ್ ಅ ವೆರಿ ವೆರಿ ನೈಸ್ ಡಾನ್ಸರ್. ತುಂಬಾ ಸ್ವಾವ್ ಆಗಿ, ತುಂಬಾ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡ್ತಾಳೆ ಅವಳು. ಅಂಡ್ ಆಲ್ಸೋ ಶಿವಾನಿ ಯು ಲುಕಿಂಗ್ ವೆರಿ ನೈಸ್ ಟುಡೇ. ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಶಶಿ ಟುಡೇ ವಾಸ್ ಅ ಲಿಟಲ್, ಅಂದರೆ ಲಿಫ್ಟ್ಸ್ ಎಲ್ಲ ಮಾಡುವಾಗ ಅಷ್ಟು ಕ್ಲೀನಾಗಿ ಬರಲ್ಲ, ಮತ್ತೆ ಅದೊಂದು ಹೀಗೆ ಸ್ಟಕ್ ಇನ್ ದ ಮಿಡಲ್ ಸಮ್ವೇರ್ ಅನ್ಸುತ್ತೆ ನನಗೆ. ಬಟ್ ಅದರ್ವೈಸ್ ದ ಕಾನ್ಸೆಪ್ಟ್ ವೈಸ್ ದ ವೇ ಇಟ್ ಆಲ್ ವೆಂಟ್, ಆ ಸ್ಮೂತ್ ಆಗಿ ಹೋಗಿರೋ ಒಂದು ಫೀಲ್ ಇದೆ ಅಲ್ಲ, ಅದು ಹಾಡ್ ಬಗ್ಗೆ ನಂಗೆ ತುಂಬಾ ಇಷ್ಟ ಆಯ್ತು. ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಶಿವಾನಿ, ಈ ಡಾನ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಅದರಲ್ಲೂ ಶಿವಾನಿ ಎಷ್ಟು ಫ್ಲೆಕ್ಸಿಬಲ್ ಅಂತ ನಿಮ್ಮೆಲ್ರಿಗೂ ಗೊತ್ತು. ಎಷ್ಟು ಫ್ಲೆಕ್ಸಿಬಲ್ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡ್ರಪ್ಪ. ಶಿವಾನಿ, ಮೂಳೆನೇ ಇಲ್ವಾ ಶಿವಾನಿ ನಿನ್ಗೆ? ಇದೆ. ಬಟ್ ಹಿಂಗ ಅಷ್ಟು ಬೆಂಡ್ ಆಗ್ತೀಯ, ಮತ್ತೆ ಬಟ್ಟೆ ಹಿಂಡಿ ಹಿಂಗ ಹಗ್ಗದ ಮೇಲೆ ಒಣಗಾಕ್ದಂಗೆ ಹಂಗೆ ಫುಲ್ ಉಲ್ಟಾ ಆಗ್ಬಿಟ್ಟಿದೆಯಲ್ಲ, ಹೆಂಗೆ ಅದು? ಪ್ರಾಕ್ಟೀಸ್. ಕರೆಕ್ಟ್. ಈಗ ಈ ಫ್ಲೆಕ್ಸಿಬಿಲಿಟಿಗೆ ಮೊದಲನೇದಾಗ ಒಂದು ಚಪ್ಪಾಳೆ ಹೊಡಿರಿ. ಈಗ ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಅನ್ನೋದು ಈಗ ನಾವು ಮಾಡ್ತಾ ಇದ್ದೀವಿ, ಓಕೆನಾ? ಈಗ ನಾನು ಕೆಲವೊಂದು ಪೋಸ್ಟರ್ಗಳನ್ನ ಅಲ್ಲಿ ಹಾಕ್ತೀನಿ. ನಮ್ಮ ಬಾಯ್ಸ್ ಅದನ್ನ ಹಾಗೆ 100 out of 100 ಇಮಿಟೇಟ್ ಮಾಡ್ತಾರೆ. ಹಾಕ್ರ, ಇದು ತುಂಬಾನೇ ಸಖತ್ತಾಗಿದೆ. ಇದನ್ನ ಈ ಸುಬ್ಬೆ ಮಾಡ್ಬೇಕು. ಬಾ ಈ ಸುಬ್ಬ, ಯಾರ ಜೊತೆ ಮಾಡ್ತೀಯ ಮಗ ನೀನ್ ಇದನ್ನ? ದರ್ಶನ್ ಅನ್ಕೊಂತವನೆ ಯಾಕಾದ್ರೂ ಬಂದ ಇವತ್ತು ಶೂಟಿಂಗಿಗೆ ಅಂತ. ಇಸುಬ್, ನೀನು ಅವಳ ತರನೇ ಸ್ಮೈಲ್ ಮಾಡ್ಬೇಕು ಮಗ. ಕಾಲು ಮೇಲೋಗ್ಬೇಕು, ಆಗ್ಬೇಕಲ್ಲಿ ಮೇಲೆ.